ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ನಾನು ಕಲರ್ಫುಲ್ಲಾದ ಒಂದು ಅಕ್ಕಿ ಮಸಾಲ ರೊಟ್ಟಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು 200 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಸಾಣಿಸಿ ಜರಡಿ ಮಾಡಿ ತೊಗೊಂಡಿರೋದು. ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. 7ರಿಂದ 8 ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಕ್ಯಾರೆಟನ್ನು ಈ ಥರ ತುರಿದು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪು ಬೀಟ್ರೋಟನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ಪು ಸೌತೆಕಾಯಿ ತುರಿ, ಅರ್ಧ ಕಪ್ಪು ಆಲೂಗಡ್ಡೆ ತುರಿ, ಆಲೂಗಡ್ಡೆ ಸಿಪ್ಪೆ ತೆಗೆದು ತುರಿದಿಟ್ಟಿರೋದು, 1 ಬಟ್ಲು ಕೊಬ್ಬರಿ ತುರಿಯನ್ನು ಹಾಕ್ತಿದ್ದೀನಿ. ಹಾಗೂ ಸ್ವಲ್ಪ ಎಲೆಕೋಸನ್ನು ಸಹ ತುರಿದು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ತೀನಿ. ಹಾಕಿ ಇದಕ್ಕೆ ನೀರು ಹಾಕೋಗಿಲ್ಲ, ಯಾಕಂದರೆ ತರಕಾರಿಯಲ್ಲಿ ಮೊದಲೇ ನೀರಿನ ಅಂಶ ಇರುತ್ತಲ್ವ, ಆದ್ದರಿಂದ ಕೈಯಲ್ಲೇ ಫಸ್ಟು ಈ ಥರ ಮಿಕ್ಸ್ ಮಾಡಿ. ನಾವು ಬೀಟ್ರೋಟು ತುರಿದು ಹಾಕಿರೋದ್ರಿಂದ ಮಸಾಲೆ ಅಕ್ಕಿ ರೊಟ್ಟಿ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆ ಇದನ್ನು ಮಾಡಿಕೊಡ್ಬೋದು. ತುಂಬ ಟೇಸ್ಟಾಗಿಯೂ ಇರುತ್ತೆ. ಈಗ ಕೊತ್ತಂಬರಿ ಮತ್ತು ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಸಬ್ಬಸಿಗೆಯನ್ನು ಹಾಕ್ಬೋದು, ಮೆಂತ್ಯ ಸೊಪ್ಪನ್ನು ಹಾಕಬಹುದು, ಪುದೀನಾನು ಹಾಕ್ಬೋದು. ಹಾಕಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಸೊಪ್ಪು ಇಷ್ಟನೋ ಆ ಸೊಪ್ಪನ್ನು ಹಾಕಿ ಮಾಡ್ಬೋದು. ಇಲ್ಲಾಂದರೆ ಇದೇ ರೀತಿ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ಬೋದು. ಇದನ್ನು ನೀವು ಬೆಣ್ಣೆ ಅಥವಾ ತುಪ್ಪ ಅದ್ರ ಜೊತೆಗೂ ಸೇವನೆ ಮಾಡ್ಬೋದು. ಮೊಸರಿನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಂಪು ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಿ ಈ ಹದಕ್ಕೆ ನಾನಿವಾಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ನೀವು ತಣ್ಣೀರಾದರೆ ತಣ್ಣೀರು ಹಾಕ್ಬೋದು, ಬಿಸಿನೀರಾದರೆ ಬಿಸಿನೀರು ಹಾಕ್ಬೋದು. ನಾನು ತಣ್ಣೀರಿಂದನೇ ಕಲಸಿದ್ದೀನಿ. ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಒಂದು ವೈಟ್ ಬಟ್ಟೆಯನ್ನು ನೀರಲ್ಲಿ ಹಾಕಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಈಗ ನಾನು ಚಪಾತಿ ಲಟ್ಸೋ ಮಣಿಯನ್ನು ತೊಗೊಂಡಿದ್ದೀನಿ. ತೊಗೊಂಡು ನೀರಲ್ಲಿ ಏನೋ ಬಟ್ಟೆ ಅದ್ದಿಟ್ಟಿದ್ನಲ್ಲ ಅದನ್ನು ಹಿಂಡಿ ಈ ಥರ ರಿಂಕಲ್ಸ್ ಇಲ್ಲದೆ ಇರೋ ಥರ ಈ ಥರ ನೀಟಾಗಿ ನೀವು ಮಣಿ ಮೇಲೆ ಬಟ್ಟೆಯನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ಎಷ್ಟು ಗಾತ್ರದ ಉಳ್ಳೆ ಬೇಕೋ ಅಷ್ಟು ಗಾತ್ರದ ನಾದಿಟ್ಟಂತಹ ಅಕ್ಕಿ ಹಿಟ್ಟನ್ನು ತೊಗೊಂಡು ಈ ಥರ ನೀವು ತಟ್ಕೋಬೋದು. ನೀವು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೋಬೋದು. ಅಂದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಣಿಗೆಗೆ ಲಟ್ಟಿಸ್ಬೋದು. ನಾನು ಈ ಥರ ರೊಟ್ಟಿ ಥರ ಕೈಯಿಂದನೇ ಇದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ. ರೌಂಡ್ ಶೇಪ್ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು. ತೆಳುವಾದರೂ ಮಾಡ್ಕೋಬೋದು. ತೆಳುವಾದಷ್ಟು ಕ್ರಿಸ್ಪಿ ಬರ್ತವೆ, ದಪ್ಪ ಆದರೆ ಮೆತ್ತಗಾಗ್ತವೆ. ನಾನಿಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ತವಾನ ಇಟ್ಟು ತವ ಬಿಸಿ ಆದಮೇಲೆ ಸೀದಾ ಬಟ್ಟೆಯನ್ನೇ ತಂದು ಲಟ್ಸಿಟ್ಟಿದ್ನಲ್ಲ ಆ ಬಟ್ಟೆನ ತಂದು ಈ ರೀತಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದು ತುಂಬ ಈಸಿ. ನೋಡಿ, ಈ ರೀತಿ ಹಾಕಿದ ಮೇಲೆ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಬೇಕಾದರೆ ಸವರ್ಕೋಬೋದು. ನಾನಿಲ್ಲೊಂದು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಸವರಿ ಇದಕ್ಕೆ ನಾನೊಂದು ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿದರೆ ಅದು ನೀಟಾಗಿ ಬೇಯುತ್ತೆ. ತರಕಾರಿ ಮಸಾಲ ಅಕ್ಕಿ ರೊಟ್ಟಿಯೊಳಗಿರುವಂತಹ ತರಕಾರಿ ಎಲ್ಲ ಥರ ತರಕಾರಿನೂ ನೀಟಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ. ಆದ್ದರಿಂದ ಮುಚ್ಚಳ ಮುಚ್ಚಿದ್ರೇ ತುಂಬ ಒಳ್ಳೆಯದು. ಈಗ ಬೆಂದಿದೆ, ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ಸ್ವಲ್ಪ ದಪ್ಪನೇ ಇರುತ್ತೆ ಮತ್ತು ತರಕಾರಿ ಇರುತ್ತಲ್ಲ, ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಆದರೆ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ನೀವು ರೇಷನ್ ಅಕ್ಕಿ ಇದ್ದರೆ ಅದನ್ನು ಹಿಟ್ಟು ಹಾಕಿ ಈ ಥರ ಮಾಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ನೀಟಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮತ್ತು ತೆಳುವೂ ಇದೆ, ಕ್ರಿಸ್ಪಿನೂ ಇದೆ. ನೋಡಿ, ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಆದರೆ ನಿಮಗೆ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲು, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.